ಕೃಷ್ಣ ಪ್ಲೀಸ್ ಒಂದೇ ಒಂದ್ಸಲ ನನ್ ಮಾತ್ ಕೇಳು ಕೃಷ್ಣ. ಎಲ್ಲರಿಗೂ ಎಲ್ಲ ಭಾಷೆ ಅರ್ಥ ಆಗಲ್ಲ, ಅದಕ್ಕೆ ಕೆಲವ್ರಿಗೆ ರೂಢಾಗೆ ಮಾತಾಡ್ಬೇಕಾಗತ್ತೆ. ಕೃಷ್ಣ ಒಂದ್ ನಿಮಿಷ ನನ್ ಮಾತ್ ಕೇಳು ಕೃಷ್ಣ, ಒಂದ್ ನಿಮಿಷ ನನ್ ಮಾತ್ ಕೇಳು ಕೃಷ್ಣ ಪ್ಲೀಸ್. ರೀ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ಕೋದಂಡ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ರೀ, ಎಲ್ಲಾ ಸಮಯದಲ್ಲೂ ನಮ್ಮ ಮಾತೆ ನಡೆಯೋದಿಲ್ಲ, ನಾವ್ ಅಂದ್ಕೊಂಡಂಗ ಆಗೋದಿಲ್ಲ, ತಿಳ್ಕೊ. ವಂಶಿನ ಏನಾದ್ರೂ ಬೇಡ ಅಂತ ಹೇಳಿದ್ರೆ ಅವಳ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ ರೀ, ಆತರ ಏನೂ ಆಗೋದಿಲ್ಲ. ನನಗ್ ನಂಬಿಕೆ ಇದೆ, ನೀವು ಆ ನಂಬಿಕೆ ಇಟ್ಕೊಳ್ಳಿ. ಅದು ನನ್ನ ಆಸೆನೆ. ಅವಳಿಗೂ ಖುಷಿ ಆಗುತ್ತೆ, ಆಗ್ಬೇಕಲ್ಲ. ಹಾಗೆ ಆಗುತ್ತೆ, ಆದ್ರೆ ಖುಷಿನೇ. ಏ ಪುಟಿ, ಯಾಕೋ ಅಲ್ಲೇ ನಿಂತ್ಕೊಂಡೆ? ಬಾ ಬಾಯ್ಲಿ ಕೂತ್ಕೋ. ಯಾಕಪ್ಪ, ಏನಾಯ್ತಪ್ಪ? ಯಾಕೆ ಸಪ್ಪಗಿದ್ಯಾ? ಹೇಳು ಪುಟಿ, ಏನಾಯ್ತು? ಏ ವಂಶಿ, ಯೋಚನೆ ಮಾಡ್ಬೇಡ, ಖಂಡಿತ ನಿನ್ ಪ್ರೀತಿ ನಿನಗ್ ಸಿಕ್ಕೇ ಸಿಗುತ್ತೆ. ಏಯ್, ಭಯ ಪಡಬೇಡ. ನಡ, ನನ್ನ ಮನಸ್ಸೇ ಬದಲಾಗಿದೆ ಅಂದ್ಮೇಲೆ ಇದೆಲ್ಲ ಯಾವ ಲೆಕ್ಕ ಅಂತ. ಇಷ್ಟಕ್ಕೂ ಯಾವ ನನ್ನ ಮಗ ನಿನ್ನನ್ ಬೇಡ ಅಂತ ಹೇಳು. ಏನ್ ದೇವಕ್ಕೆ? ವಂಶಿ, ಇದ್ ದೇವ್ರೆ ಕೂಡ್ಸಿರೋ ಸಂಬಂಧ. ನೋಡ್ತಾ ಇರು, ನೀನು ಕೃಷ್ಣ ಖುಷಿಯಾಗಿ ಸಂಸಾರ ಮಾಡ್ತೀರಾ. ಅಮ್ಮ, ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಏನು ಅಂತ ತಾನೆ? ಕೋದಂಡ ನಿನ್ನ ಒಪ್ಕೊಳ್ಳಿಲ್ಲ ಅಂದ್ರು ಕೃಷ್ಣ ನಿನ್ನ ಒಪ್ಕೊಂಡೇ ಒಪ್ಕೊಳ್ತಾನೆ. ನೋಡ್ತಾ ಇರೋ, ನಿನ್ನ ಅವನ ಪ್ರೀತಿ ಗೆಲ್ಲುತ್ತೆ. ಲೇ, ಈಗ ನೋಡ್ಬಿಟ್ಟಿ, ಏನೇನೆಲ್ಲ ನಡೆದೋಗ್ಬಿಡ್ತು. ಕೊನೆಗೆ ಮದುವೆ ಮಾತುಕತೆ ನಡೀತಾ ಐತೆ, ನಿರ್ಣಯ ಹಂತಕ್ಕೆ ಬಂದು ತಲುಪಿದೆ. ಇದನ್ನೆಲ್ಲ ನೋಡಿ ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ಒಳ್ಳೆ ಡೆವಲಪ್ಮೆಂಟ್ ಕಣಮ್ಮ ಇದು, ಅಲ್ವಾ ದೇವಕ್ಕೆ? ನೀನು ಸ್ವಲ್ಪ ಹೇಳೋ. ಹೌದು ವಂಶಿ, ಒಳ್ಳೆ ಮನೆತನ, ಕೃಷ್ಣನಂತ ಅಳಿಯ, ಇದೊಂದಾಗ್ಬಿಟ್ರೆ ನನ್ ಜೀವನದಲ್ಲಿ ಇನ್ನೇನು ಬೇಡ ಕಣೆ. ನಿನ್ ಖುಷಿನೇ ನನ್ ಖುಷಿ ಅನ್ಕೊಂಡು ಜೀವನ ಕಳೆದ್ಬಿಡ್ತೀನಿ. ಅಮ್ಮ, ಇದೆಲ್ಲ ನಡೆಯಲ್ಲ ಅಂತ ಅನ್ನಿಸ್ತಿದೆ. ಬಿಡ್ತು ಅನೆ, ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ. ಈಗ ನೀನು ಅವ್ರು ಬೇಡ ಅನ್ಬಿಟ್ರೆ ಅಂತ ಪ್ರಶ್ನೆ ಕೇಳ್ಬೇಡ. ನಾವ್ ಕೆಟ್ಟದ್ ಮಾತಾಡೋದೇ ಬೇಡ. ಸರಿ, ಬನ್ನಿ ಒಳಗಡೆ ಹೋಗೋಣ. ಸುಮ್ನೆ ನಾವು 3 ಜನ ಕೂತ್ಕೊಂಡು ಮಾತಾಡೋ ಸರಿ ಹೋಗಲ್ಲ. ಎಲ್ಲ ಪುಟಿ, ಕೋದಂಡ ಏನ್ ಬೇಕಾದ್ರೂ ತೀರ್ಮಾನ ಹೇಳಿ, ನಾನು ಮಾತ್ರ ನನ್ನ ಮಗಳ ಆಸೆನ ನೆರವೇರಿಸ್ತೀನಿ. ಅದಕ್ಕೆಷ್ಟು ಬೆಲೆ ಆದ್ರೂ ಪರವಾಗಿಲ್ಲ, ಅದನ್ನ ಆಗಂಗ್ ಮಾಡ್ತೀನಿ ನಾನು. ಆಯ್ತಾ? ಬನ್ನಿ. ಬಾ. ಏನ್ ಕೋದಂಡ, ನಿನಗೊಪ್ಕೆನಾ? ವಂಶಿ ನಿನಗೆ ಇಷ್ಟ ಆಗಿದ್ದಾಳಲ್ವಾ? ವಂಶಿ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಹಿಡಿಸಿದಾಳೆ. ನಿಮಗೊಪ್ಕೆ ಇದ್ರೆ ನಾವ್ ಈ ವರ್ಷನೇ ಮದ್ವೆ ಮಾಡಿ ಮುಗಿಸ್ಬೇಕು ಅನ್ಕೊಂಡಿದೀವಿ. ನನ್ನ ಮಗಳನ್ನ ಕೋದಂಡನಿಗೆ ಮದುವೆ ಮಾಡಿಕೊಡೋದಕ್ಕೆ ನನಗಿಷ್ಟ ಇಲ್ಲ.